ಅಲ್ಲಿಯ ಮಂತ್ರಿಗಳಾದಂಥ ಶಿವಾನಂದ ಪಾಟೀಲ್ ಅವರನ್ನು ಒಪ್ಪಿಸಿ ಅಲ್ಲಿ 3.5 ಎಕರೆ ಜಾಗವನ್ನ KSRTC ಕೊಡಬೇಕು ಅಂತ ಹೇಳಿ ಮನವೊಲಿಸಿ ಕೊನೆಗೆ ಟ್ರಾನ್ಸ್ಪೋರ್ಟ್ ಬರೋದಕ್ಕೆ ಎಲ್ಲ ಮಾಡಿ ನಾನು ಅಲ್ಲಿ ಕ್ಯಾಟಲ್ ಮಾರ್ಕೆಟಿಂಗ್ ಮಾಡೋಣ ಅಂತ ನಾನು ನಿರ್ಧಾರ ಮಾಡಿ ಅಲ್ಲಿ ಪ್ರಯತ್ನ ಮಾಡೋಣ. ಅದು KSRTC ಡಿಪಾರ್ಟ್ಮೆಂಟು ಮತ್ತು ಅವರು ಡಿಪೋ ಬಾಗಲಕೋಟೆಯಲ್ಲಿ ಈ ಕಡೆ ಆಗಲಿ ಭಾಳ ದೂರ ಆಗಲಿ ನಮಗೆ ಇನ್ನೊಂದು ಹತ್ತಿರ ಜಾಗ ಕೊಡೋದು ಒಳ್ಳೆಯದು ಅಂತೇಳಿ ಅವರ ರಿಪೋರ್ಟನ್ನು KSRTC ರಿಪೋರ್ಟ್ ಕೊಟ್ಟು ಅಲ್ಲಿ ಮಾಡೋದು ಬೇಡ ಅಂತ ನಿರ್ಧಾರ ಆಗಿಲ್ಲ. ಇಲ್ಲಿ ಮಾಡಿದ್ರೆ ಮತ್ತೆ ಜಾಗ ಹೋಗಬೇಕು ಸ್ಟಾರ್ಟ್ ಮಾಡಬೇಕು. ನಾನು ಹೋಗ್ಬೋಕೆ ಸ್ಕೂಲ್ ಹಿಂದೆ ಸರಿಕರಿಕೆ ಅಲ್ಲಿ ಒಂದು ಹತ್ಯೆ ಮಾಡಬೇಕು. ಅಲ್ಲಿ ಕೂಡ ಜನರ ಅಭಿಪ್ರಾಯ ನಮ್ಮ ಯುವಕರ ಅಭಿಪ್ರಾಯ ಕೂಡ ಅದು ದೂರ ವ್ಯಕ್ತಿಗಳಿಂದ ನಮಗೆ ಅನಾನುಕೂಲ ವ್ಯಕ್ತಿ ವೃದ್ಧರು ಮಹಿಳೆಯರಿಗೆ ಅಲ್ಲೂ ಬಂದಾಗ ದೊಡ್ಡ ವ್ಯಕ್ತಿ ಬಂದಾಗ ಅದನ್ನು ಕೂಡ ಕೆಲಸ ಮಾಡಬೇಕು. ಕೊನೆಯದಾಗಿ ಮೊನ್ನೆ ನಾವು ಬೆಂಗಳೂರಲ್ಲಿ KSRTC ಮೀಟಿಂಗ್ ಮಾಡೋಣ. ಅವರೇ ನೀವು ಏನು ನಗರಸಭೆಯ ಮೈದಾನ ಆಟದ ಮೈದಾನ ಕೇವಲ 6 ವರ್ಷದಲ್ಲಿ ನೋಡಿದ್ರೆ ಯಾವುದೂ ಸಾಲದು ಅವರ ಅಭಿಪ್ರಾಯ. ನಿಮಗೊಂದು ಇಂಡೋರ್ ಸ್ಟೇಡಿಯಂ ಔಟ್ಡೋರ್ ಸ್ಟೇಡಿಯಂ ಮಾಡಬೇಕಂದ್ರೆ 6.5 ಎಕರೆ ಸಾಲದು. ಬೇರೆ ಬೇರೆ ಜಾಗ ಇದ್ದರೆ ನೀವು 10-12 ಎಕರೆ ನೀವು ಇದು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆ ಮೀಟಿಂಗಲ್ಲಿ ನಮ್ಮ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಅವರು ಕೂಡ ಜಾಗ ಕೊಟ್ಟರೆ ನಾವು ಅಭಿವೃದ್ಧಿ ಪಡಿಸ್ತೀವಿ, ಒಂದು 4-5 ಕೋಟಿ ರೂಪಾಯಿ ನಾವು ಅಷ್ಟೇ ಮಾಡಬಹುದು ಕೂಡ ಅವರ ಹೆಸರು ಅಧ್ಯಕ್ಷರು ಒಲಿಂಪಿಕ್ ಅಧ್ಯಕ್ಷರು ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಗೋವಿಂದ ಅವರು ಕೂಡ ನಾನು ಅವರ ಮೀಟಿಂಗ್ ಮಾಡಿದಾಗ ಅವರು ಕೂಡ ನೀವು ಜಾಗವನ್ನು ಕೊಡ್ರಿ, ಸ್ಥಳೀಯ ಕ್ರೀಡೆಗೆ ಇಂಪಾರ್ಟೆನ್ಸ್ ಕೊಡ್ರಿ, ನಾನು ಅನುದಾನ ಕೊಡ್ತೀನಿ. ನೀವು ಅಲ್ಲಿ ಬಂದು ಫುಟ್ಬಾಲ್ ಗ್ರೌಂಡ್ ಮಾಡ್ತೀವಿ, ಹಾಕಿ ಗ್ರೌಂಡ್ ಮಾಡ್ತೀವಿ ಅಂತ ಉತ್ತರ ಮಾಡೋಲ್ಲ. ನಿಮ್ಮಲ್ಲಿ ಏನು ಅವಶ್ಯಕತೆ ಐತಿ, ಕ್ರಿಕೆಟ್ ಗ್ರೌಂಡ್ ಇರ್ಬೋದು, ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು, ಮತ್ತು ಪ್ರೋ ಕಬಡ್ಡಿ, ಇಂಡೋರ್ ಕಬಡ್ಡಿ ಇರ್ಬೋದು, ಈ ಥರದ ಆಟಗಳಿಗೆ ನೀವು ಪ್ರಾಪ್ತವನ್ನು ಕಲಿಸಿದ್ರೆ ನಾನು ಅದನ್ನ ಆ ಪ್ರಾಪ್ತವನ್ನು ಟ್ಯಾಕ್ಸ್ ಕೊಡ್ತೀನಿ ಅಂತ ಕೂಡ ನನಗೆ ಹೇಳಿದ್ದಿಲ್ಲ. ಒಂದು ಒಳ್ಳೆ ಸುಸಜ್ಜಿತವಾದಂಥ 12 ಎಕರೆ ಜಾಗದಲ್ಲಿ ನಾವು ಸ್ಟೇಡಿಯಂ ಅನ್ನ ಸ್ಕೂಲ್ ಇದ್ರೆ ಸರಿಕಟ್ಟೆ ಡಿಪಾರ್ಟ್ಮೆಂಟ್ ಜಾಗದಲ್ಲಿ ತಗೊಂಡು ಸುಸಜ್ಜಿತವಾದ ಒಂದು ಸ್ಟೇಡಿಯಂ ಕೂಡ ಮಾಡಿ ಏನು ಈ ನಗರಸಭೆ ಕ್ರೀಡಾಂಗಣದಲ್ಲಿ 7 ಎಕರೆ 3.5 ಎಕರೆ ಬಸ್ ಸ್ಟ್ಯಾಂಡಿಗೆ ನಾವು ತಗೊಂಡ್ರೆ ಇದು 4 ಎಕರೆ ಈ ಕಡೆ ಕಾರ್ಯಕ್ರಮ ಮಾಡಿ ಅಲ್ಲಿ ಗಣೇಶ ಮಾಡ್ತಕ್ಕಂಥದ್ದು ನೋಡಿದ್ವಿ, ಗುರುಸು ಮಾಡ್ತಕ್ಕಂಥದ್ದು, ಇದು ಅನೇಕ ಲೋಕಲ್ ಆಗಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಹೃದಯವಾಗಿ ಜಾಗ ಬೇಕು. ಕೇವಲ 3 ಎಕರೆ 3 ಎಕರೆ ಬಿಟ್ಟು 4 ಎಕರೆ ಸ್ಥಳೀಯವಾಗಿ ಯಾವುದೇ ಕಾರ್ಯಕ್ರಮ ಮಾಡಿಕೊಂಡು ನಮ್ಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ. ಅದರಿಂದ ಆ 3 ಎಕರೆ ನಮಗೆ ಅಲ್ಲಿಗೆ ನೋಡುವುದು ಹಳೆ ಬಿಂದುಗಳು ಹತ್ತಿರೋದ್ರಿಂದ ಬೈಪಾಸ್ ಹೋಗಿ ಬಸ್ಗಳು ಅನುಕೂಲ. ಪ್ರತಿಯೊಬ್ಬ ಹಿರಿಯ ಸೀನಿಯರ್ ಸಿಟಿಜನ್ಗಳು ಕೂಡ ದೂರ ಆಗಿರಬಾರದು. ನಮಗೆ ಬೇಕಾಗಿ ದೊಡ್ಡ ಮಾರ್ಕೆಟ್ ಮಾಡಬೇಕು, ಹೋಗೋದಕ್ಕೆ ಸಿಟಿ ಬಸ್ ಮಾಡಬೇಕು, ವಯಸ್ಸಾದ ತೊಂದರೆ ಆಗುತ್ತೆ ಉದ್ದೇಶಿತ ಈ ಪ್ರಪೋಸಲ್ನ KSRTC ಡಿಪಾರ್ಟ್ಮೆಂಟ್ ಅವರು ಮತ್ತು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅವರ ಮೀಟಿಂಗ್ ತಗೊಂಡಾಗ ಈ ಪ್ರಪೋಸಲ್ ಅವರು ನಮಗೆ ಇದು ಬಹಳ ಕ್ರೀಡಾಂಗಣ ಉತ್ತಮ ಇಲ್ಲ ಬರಲಿದೆ ಅನ್ನೋ ದೌರ್ಬಲ್ಯ ಆವಾಗ ನೋಡಿ ಪ್ರಯತ್ನ ಮಾಡಿ. ಯಾಕಂದ್ರೆ ಪ್ರಾಣದಿಂದ ವಯಸ್ಸಾದವರಿಗೆ, ಮಹಿಳೆಯರಿಗೆ, ಪ್ರತಿಯೊಬ್ಬರು ವ್ಯಾಪಾರಸ್ಥರಿಗೆ ಪ್ರತಿಯೊಬ್ಬರು ಅನುಕೂಲ ಆಗಿತ್ತು. ಜೊತೆಗೆ ನಿಮ್ಮ ಕನಸು ವಿದ್ಯಾರ್ಥಿಗಳನ್ನು ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡಿಕೊಂಡು ನಿಮ್ಮ ಕನಸು ಈಗಾಗಲೇ ನಾನು KCC ಗ್ಲೋಬಲ್ ಕಮ್ಯುನಿಕೇಶನ್ ಸೆಂಟರ್ ಕೂಡ ಕೊಡ್ತೀನಿ ಅಂತ ಪ್ರಯತ್ನ ಹೋಗಿರ್ತಾರೆ. ಹಿಂಗೆಲ್ಲ ಇದ್ದಾಗ ನಮಗೆ ಅದನ್ನ ಹೇಗೆ ಮಾಡಬೇಕು ನಮ್ಗೆ ನಮ್ಮ ಹಳೆ ನಮ್ಮ ಈಗ ಇಂದಿರಾ ಕ್ಯಾಂಟೀನ್ ಹಿಂದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಜಾಗ ಅಲ್ಲಿ ಒಂದು ಎಕರೆ ಜಾಗ ಮಾಡಿ ಅದು ಮುಖ್ಯ ಆಗಿದ್ದು ಒಳ್ಳೆಯದು ಉದ್ದೇಶ ಅದನ್ನು ಕೂಡ ಈಗಾಗಲೇ ಪ್ರಿಯಾಂಕರ್ಗೆ ಅವರು ಕೊಡ್ತೀನಿ ಅಂತ ಒಪ್ಪಿದ್ದಾರೆ. ವೇದಿಕೆಗಳಿರ್ತಕ್ಕಂಥ ಗಣ್ಯರೇ ಮತ್ತು ವಿವಿಧ ಸಂಘಟನೆ ಮುಖಂಡರ ರಾಜಕೀಯ
ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರೇ ಪದಾಧಿಕಾರಿಗಳು, ನಾವು ಸುಮಾರು ವರ್ಷಗಳಿಂದ ಈ ಬಸ್ ಸ್ಟ್ಯಾಂಡ್ ಹೊಸದಾಗಿ ನಿರ್ಮಾಣ ಮಾಡೋದಂತೇಳಿ ಸಾಕಷ್ಟು ಹೋರಾಟಗಳು ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳು ಮಾಡಲಾಗುತ್ತಿದೆ. ಶಾಸಕರ ದೂರದೃಷ್ಟಿಯಿಂದ ಮೊನ್ನೆ ಜನವರಿ 26ಕ್ಕೆ ಏನು ಹೇಳಿದ್ರು, APMC ಮೈದಾನದಲ್ಲಿ ಒಂದು ಮಾಡಬೇಕಂತ ಆಚರಣೆ, ಅದು ಅಲ್ಲಿ ಸಮಸ್ಯೆ ಇರೋದ್ರಿಂದ ಆಗಲ್ಲ. ಈಗ ಕ್ರೀಡಾಂಗಣಕ್ಕೆ ಅವರು ಮೊನ್ನೆಯಿಂದ ಸುದ್ದಿಗಳು ಕೊಡ್ತಾರೆ, ಕ್ರೀಡಾಂಗಣ ಒಳ್ಳೆಯ ಜಾಗ. ಈಗ ಕ್ರೀಡಾಂಗಣ ಜಾಗದಲ್ಲಿ ಸುಮಾರು 6ರಿಂದ 7 ಎಕರೆ ಅದರಲ್ಲಿ 3ರಿಂದ 4 ಎಕರೆ ಬಸ್ ಸ್ಟ್ಯಾಂಡ್ ಇಟ್ಟುಕೊಂಡು ಕೇವಲ ಬಸ್ಸುಗಳು ರಾಣೆಬೆನ್ನೂರಲ್ಲಿ 5ರಿಂದ 6 ಬಸ್ಸುಗಳು ಸತತವಾಗಿ ತಿರುಗಾಡ್ತವೆ. ಈಗ ರಾಣೆಬೆನ್ನೂರು ಬರ್ತಕ್ಕಂಥ ಬಸ್ಸುಗಳು ಅಲ್ಲಿಗೆ ಕ್ರಾಸಲ್ಲಿ ಬಂದು ಮತ್ತೆ ಗ್ರೌಂಡಿಗೆ ಬಂದು ಮತ್ತೆ ತೆಗೆದುಕೊಳ್ಳೋದು, ಅದು ಯಾವ ರೀತಿ ಮ್ಯಾಪ್ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಗ್ತದೆ. ಯಾಕಂದ್ರೆ ಅಲ್ಲಿ ಸ್ಥಳೀಯ ಸಮಸ್ಯೆ, ಅಲ್ಲಿರ್ತಕ್ಕಂಥ ಅಂಗಡಿಗಳು, ಬಹುಶಃ ಅಲ್ಲಿ APMC ಅಂಗಡಿಗಳು ಕೂಡ ಬರ್ತವೆ ಜಾಗ, ಅದನ್ನೆಲ್ಲ ತೆರವುಗೊಳ್ಳುವಂಥದ್ದು ಅವೆಲ್ಲ ಸಮಸ್ಯೆಗಳಿಲ್ಲ. ಮತ್ತೆ ಆಟದ ಮೈದಾನ ಬಗ್ಗೆ ಈಗಾಗಲೇ ಒಂದು ಕ್ರೀಡಾಂಗಣ ಸುಶಿಷ್ಟ ಆಗಬೇಕು ಅಂತ ಹೇಳಿ ನಾನು ಮೊಟ್ಟ ಮೊದಲ ಕ್ರೀಡಾಂಗಣಕ್ಕೆ ತಾವು ದಯವಿಟ್ಟು ಅದಕ್ಕೊಂದು ಅಡಿಗೆಲ ಸಮಾರಂಭ ಮಾಡಬೇಕು. 10ರಿಂದ 12 ಎಕರೆನೋ ತಾವು ಯಾವ ಜಾಗದಲ್ಲಿ ಮಾಡ್ತೀರಿ ಅದೊಂದು ಸೂಕ್ತವಾದಂಥ ಉದ್ಘಾಟನೆ ಮಾಡಿ ಅದಾದ್ಮೇಲೆ ಬಸ್ ಸ್ಟ್ಯಾಂಡಿಗೆ ಮಾಡಿದ್ರೆ ಬಹಳ ಅನುಕೂಲ. ಯಾಕಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತದಂದ್ರೆ ಕ್ರೀಡಾಂಗಣ ಜನ ಮತ್ತೆ ಅದಕ್ಕೊಂದು ಹೋರಾಟ ಮತ್ತೆ ಮರಿಕೊಳ್ಳೋದು ಅದೆಲ್ಲ ಇಲ್ಲಿ ಇರುತ್ತೆ. ತಾವು ದಯವಿಟ್ಟು ಸ್ಥಳ ಪರಿಶೀಲನೆ ಮಾಡಿ ಆ ಕ್ರೀಡಾಂಗಣ ಮೊಟ್ಟ ಮೊದಲು ಒಂದು ಆಯ್ಕೆ ಮಾಡಿಕೊಂಡು ನಾವು ನಮ್ಮ ಇದರಿಂದ ಬಸ್ ಸ್ಟ್ಯಾಂಡನ್ನು ತಾವೇನು ಮಾಡ್ತಾ ಇದ್ದೀರಿ ಭಾಳ ಒಳ್ಳೆಯ ಬಸ್ ಸ್ಟ್ಯಾಂಡ್ ಆಗಬೇಕು. ಹರಿಹರ ದಾವಣಗೆರೆ ಯಾವ ರೀತಿ ಮಾದರಿಯಾಗಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿದೆ, ಇದು ನಮ್ಮ ಮಾಜಿ ಸಭಾಪತಿಗಳಂತ ಗೋಳಿಬಾಗ ಸರ್ ದೊಡ್ಡ ಆಶೆ. ಭಾಳ ವರ್ಷದಿಂದ ಕೂಡ ಅವರು ಶಾಸಕರಾಗಿ ಸಭಾಪತಿಗಳಾಗಿ ಬಸ್ ಸ್ಟ್ಯಾಂಡಿಗೋಸ್ಕರ ಭಾಳ ಸತ ಪ್ರಯತ್ನ ಪಟ್ಟಂತ ಅವತ್ತಿನ ಸಮಯದಲ್ಲೇ ಅದು ಆಗಲಿಲ್ಲ ಕೆಲಸ. ಅದು ಈಗ ತಮ್ಮ ಅವಧಿಯಲ್ಲಿ ಒಂದು ಆಗ್ತದೆ ನಮ್ಮ ಭರವಸೆ ನಾವು ಇಟ್ಕೊಂಡಿದ್ದೇವೆ. ದಯವಿಟ್ಟು ತಾವೇನು ಆಶೆ ಇಟ್ಕೊಂಡಿದ್ದರೆ ಅದಾಗಲಿ. ಕ್ರೀಡಾಂಗಣಕ್ಕೆ ತಾವು ಜಾಗವನ್ನು ಉದ್ಘಾಟನೆ ಮಾಡಿ ಬಸ್ ಸ್ಟ್ಯಾಂಡಿಗೆ ಚಾಲನೆ ಕೊಡುವಂಥ ಕೆಲಸ ತಾವು ಮಾಡಿ ಅಂತ ನಾನು ಗಮನಿಸಿ ನನ್ನ ಮಾತಾಡಿದ ಅವಕಾಶ ಹೃದಯಪೂರ್ವಕ ಧನ್ಯವಾದಗಳು. ಸಂಕ್ಷಿಪ್ತವಾಗಿ ಮೊಟ್ಟ ಮೊದಲನೇದಾಗಿ ಸಂಘಟಕರಲ್ಲಿ ವಿನಂತಿ, ವೇಳೆಗೆ ಸ್ವಲ್ಪ ಮಹತ್ವ ಕೊಡಬೇಕು. ನಾವೆಲ್ಲರೂ ಇಲ್ಲಿ ಬಂದು 10 ಗಂಟೆಗೆ ಕೂತಿದ್ದು, 10 ಗಂಟೆಗೆ ಶುರುವಾಗುತ್ತೆ ಅಂತೇಳಿ 11:30 ಆದರೂ ಪ್ರಾರಂಭ ಆಗಲಿಲ್ಲ. ಸ್ವಲ್ಪ ಅದು ತೊಂದರೆ ಆಗುತ್ತೆ ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಮೊದಲನೇದಾಗಿ ಈ ಕ್ರೀಡಾಂಗಣ ಈ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಮಾಡಬೇಕು ಅಂತ ಪ್ರಾರಂಭ ಆಗಿದ್ದು 1991ರಲ್ಲಿ. 93ರಲ್ಲಿ ಅದಕ್ಕೆ ನಗರಸಭೆಯವರು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಕ್ರೀಡಾಂಗಣ ಮಾಡಬೇಕು, 15.5 ಲಕ್ಷದಲ್ಲಿ ಅದು ಕ್ರೀಡಾಂಗಣ ಆಗುತ್ತೆ ಅಂತ ಹೇಳಿ 5 ಲಕ್ಷ ರೂಪಾಯಿ ಮುನ್ಸಿಪಾಲಿಟಿಯವರು ಕೊಡಬೇಕು, 5 ಲಕ್ಷ ರೂಪಾಯಿ ಸ್ಟೇಟ್ದವ್ರು ಕೊಡಬೇಕು, ಇಂಥ 5 ಲಕ್ಷ ಜನರಿಂದ ಒಂದಿಗೆ ಸ್ವೀಕರಿಸಬೇಕು ಅಂತ ಹೇಳಿ ಆಗಿನ ಕಾಲದಲ್ಲಿ ನನಗೆ ಗೊತ್ತಿದ್ದಂಗೆ 94ನೇ ಇಸ್ವಿಯಲ್ಲಿ ಒಂದು ರಾಜಕುಮಾರ್ ನೈಟ್ ಅಂತ ಮಾಡಿ ಜನರಿಂದ 10,000, 5,000, 500, 200 ಹೀಗೆ ರೊಕ್ಕ ಕಲೆಕ್ಟ್ ಮಾಡಿದ್ರು. ಅದು ಹಣ ಇದಕ್ಕೆ ಹೋಗಿದೆ. ಕಳೆದ 32 ವರ್ಷಗಳಿಂದಲೂ ಆ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅನೇಕ ಶಾಸಕರಾಗಿ ಹೋದರೂ ಕೂಡ ಅದು ಸಾಧ್ಯವಾಗಿಲ್ಲ. ಈಗ ಅಲ್ಲಿ ಕ್ರೀಡಾಂಗಣದಲ್ಲಿ ಬಸ್ ನಿಲ್ದಾಣವನ್ನು ಮಾಡಿ ಬೇರೆ ಕಡೆ ಮತ್ತು 10 ಎಕರೆ ಜಾಗೆಯಲ್ಲಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸಾಧ್ಯವಾಗಬಹುದು. ಯಾಕಂದರೆ 32 ವರ್ಷದಲ್ಲಿ ಇಲ್ಲಿ ನಗರಸಭೆಯವರು ಆ ಜಾಗವನ್ನು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡಲಿಕ್ಕೆ ತಯಾರಿಲ್ಲ. ನಾವು ಹೋಗಿ ಅದನ್ನು ಟೆನ್ನಿಸ್ ಕೋರ್ಟ್ ಮಾಡಬೇಕು ಅಂತ ಕೇಳಿದಾಗ ಹಸ್ತಾಂತರ ಮಾಡಲಿಕ್ಕೆ ಆಗೋಲ್ಲ. ಹೀಗಿರುವಾಗ 32 ವರ್ಷಗಳಲ್ಲಿ ಇದ್ದಂತಹ ಜಾಗದಲ್ಲಿ 7 ಎಕರೆ ಜಾಗದಲ್ಲಿ ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಇನ್ನು 10 ಎಕರೆ ಹೊರಗೆ ತಗೊಂಡು ಮಾಡೋದಂದ್ರೆ ಇನ್ನೊಂದು 15-20 ವರ್ಷ ಬೇಕಾಗ್ಬೋದು ಅಂತ ನನಗೆ ಅನಿಸ್ತದೆ. ಅದು ಶಾಸಕರಿಗೆ ಬೇಕು ಅಂತೇಳಿ ಅದಕ್ಕೆ ದಯವಿಟ್ಟು ಈ ನಗರಸಭೆಯ ಕ್ರೀಡಾಂಗಣವಾಗಿ ಉಳಿಬೇಕು ಅಂತ. ಅದರ ಪಕ್ಕದಲ್ಲಿ ಶಾಲಾ ಕಾಲೇಜುಗಳಿದ್ದಾವೆ. ಮಾನ್ಯ ಶಾಸಕರು ಶಿಕ್ಷಣದ ಬಗ್ಗೆ ಬಹಳ ಕಳಕಳಿ ಇರೋದರಿಂದ ಆ ಪಕ್ಕದಲ್ಲಿ ಶತಮಾನೋತ್ಸವದ ಮೇಲೆ 135 ವರ್ಷದ ಹೈಸ್ಕೂಲ್ ಇದೆ. ಆಮೇಲೆ 1ನೇ ನಂಬರ್ ಪ್ರಾಥಮಿಕ ಶಾಲೆ ಇದೆ. ಸೊ ಇವೆಲ್ಲ ಶಾಲೆಗಳ ಬಗ್ಗೆ ಕೂಡ ನಾವು ಲಕ್ಷ್ಯ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಈ 3 ಎಕರೆ ಜಾಗದಲ್ಲಿ ಈಗ ನಾವು 3 ಎಕರೆ ಬೇಕು ಅಂತಾರೆ. ಆದ್ರೆ ಬರ್ತಾ ಊರು ಬೆಳೀತಾ ಹೋದಾಗೆ 3 ಎಕರೆ ಸಾಲಿಗೆಲ್ಲ 7 ಎಕರೆನೂ ಬೇಕು ಅಂತಾರೆ. ಆಗ ನನಗೆ ಈ ಸಂತ ಶ್ರೀಗುರ ಒಂದು ಹಾಡು ನೆನಪಾಗ್ತದೆ. ಕೂಡಲಿನ ಕೂಡಿ ನುಗ್ಗಿತ್ತು ಅಂತ ಹೇಳಿ, ಸುಣ್ಣನ ಗೋಡೆ ನುಗ್ಗಿತ್ತು ಅಂತ ಹೇಳಿ ಈಗ ಬಸ್ ನಿಲ್ದಾಣ ಶಾಲಾ ಕಾಲೇಜುಗಳನ್ನ ನುಗ್ಗಿಬಿಟ್ಟು ಅಂತ ಆಗಬಾರ್ದು. ಯಾಕಂದ್ರೆ 3 ಎಕರೆ ಇದ್ದಿದ್ದು 7 ಎಕರೆ ಆಗಿ ಅಲ್ಲಿ ಆ ಶಾಲಾ ಕಾಲೇಜುಗಳನ್ನ ಅಲ್ಲಿಂದ ಶಿಫ್ಟ್ ಮಾಡುವಂತಹ ಪರಿಸ್ಥಿತಿ ಬರಬಾರದು. ಮಾಧ್ಯಮಿಕ ಶಾಲೆ 135
35 ವರ್ಷದ ಅಲ್ಲೇ ಉಳಿಬೇಕು. 1ನೇ ನಂಬರ್ ಶಾಲೆ ಅದು 150 ವರ್ಷದ ನಾವೆಲ್ಲ ಅಲ್ಲಿ ಕಲ್ತಂಥವ್ರು ಆ ಶಾಲೆ ಅಲ್ಲೇ ಉಳಿಬೇಕು. ಆಮೇಲೆ ನಾಳೆ ಆ ಶಾಲಾ ಕಾಲೇಜುಗಳನ್ನು ಫಸ್ಟ್ ಸ್ಟ್ಯಾಂಡ್ ಮಾಡೋದ್ರಿಂದ ಅಲ್ಲಿ ಆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಏನೊಂದು ಪರಿಣಾಮ ಆಗ್ತದೆ. ಈಗಾಗಲೇ ಅಲ್ಲಿ ಕೆಲವು ಕಾಳು ಕಡಿಗಳಿರೋದ್ರಿಂದ ಅನೇಕ ಗಾಡಿಗಳಂತದ್ದು ಆ ಶಾಲೆ ಮಕ್ಕಳ ನಿಲ್ಲಿಸಿರ್ತಾರೆ. ಅದು ಎಷ್ಟೊಂದು ಸಮಸ್ಯೆ ಆಗ್ತದೆ ಅಂತಂದ್ರೆ ಹುಡುಗರಿಗೆ ಕಲೀಲಿಕ್ಕೆ ಆಗ್ತದೆ. ಸೊ ಹೀಗಿರುವಾಗ ಆಮೇಲೆ ಫಸ್ಟ್ ಸ್ಟ್ಯಾಂಡ್ ಮಾಡಿ ಆ ಬಸ್ಗಳಲ್ಲಿ ಅಡ್ಡಾಡಿ ಬಿಟ್ಟಿದ್ದು ಅಂತಂದ್ರೆ ಅದು ಇನ್ನೊಂದು ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಈಗ ಶಾಸಕರು ಏನು ಜಾನುವಾರು ಮಾರುಕಟ್ಟೆಯಲ್ಲಿ ಅದನ್ನು ಮಾಡಬೇಕಂತ ಮಾಡಿದ್ರೆ ಅದು ಯೋಗ್ಯವಾದ ಸ್ಥಳ ಅಂತ ನನಗನ್ನಿಸುತ್ತೆ. 3 ಎಕರೆ ಇನ್ನೊಂದು 2 ಎಕರೆ 5 ಎಕರೆಯಲ್ಲಿ ಜಾಗ ತಗೊಂಡು, ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ನಾವು ಹೀಗೆ ಹೇಳಿದ್ರು, ಹುಬ್ಬಳ್ಳಿಯಲ್ಲಿ ಸುಮಾರು ಒಂದು 4-5 ಕಿಲೋಮೀಟರ್ ಮೇಲೆ ಬಸ್ ಸ್ಟ್ಯಾಂಡ್ ಇದೆ. ಆ ಜನ ಎಲ್ಲ ಬೈಲಿ ಕಟ್ಟಿದ್ರೆ ಎಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಈಗ ಮಾಡ್ಕೊಂಡು ಹೋಗಿದ್ವಿ ನಾವು, ಸೀದಾ ಅಲ್ಲಿಗೆ ಹೋಗ್ತೀವಿ. ಧಾರವಾಡದಲ್ಲೂ ಕೂಡ ಅದೇ ಹಾಗೆ. ಹೀಗಾಗಿ ಇನ್ನು ಮುಂದಿನ 25 ವರ್ಷಗಳ ನಾಡಿನ ಬೆಳವಣಿಗೆಯನ್ನು ನಾವು ಲಕ್ಷ್ಯದಲ್ಲಿ ಇಟ್ಕೊಂಡು ಜಾನುವಾರು ಮಾರುಕಟ್ಟೆಯಲ್ಲಿ ಇದನ್ನು ನಾವು ಮಾಡಿದರೆ ಅದು ಯೋಗ್ಯವಾಗಬಹುದು. ಅದಕ್ಕೆ ಏನು ಅನುಕೂಲತೆಗಳು ಬೇಕು ಅಂದ್ರೆ ಮಾಡ್ಬೋದು KSRTC ಅವರು. ಯಾಕಂದ್ರೆ ಸ್ವಲ್ಪ ಜಾಗೇನ ಜಾಸ್ತಿ ತಗೊಂಡ್ರೆ ಡಿಪೋವನ್ನು ಕೂಡ ಅಲ್ಲಿಗೆ ಶಿಫ್ಟ್ ಮಾಡಿಬಿಡ್ಬೋದು. ಸೊ ಹೀಗಾಗಿ ಜನರಿಗೆ ಅಡ್ಡಾಡಲಿಕ್ಕೆ ಅನುಕೂಲ ಆಗ್ತದೆ. ಸಿಟಿ ಬಸ್ಗಳನ್ನು ಶುರು ಮಾಡ್ಬೋದು, ರಿಕ್ಷಾಗಳಿರ್ತಾವೆ. ಆಮೇಲೆ ಆ ಬಸ್ ನಿಲ್ದಾಣದಿಂದ ಆ ಮೇನ್ ಬಸ್ ಸ್ಟ್ಯಾಂಡಿಂದ ಹಳೆ ಬಸ್ ಸ್ಟ್ಯಾಂಡಿಗೆ, ಹಳೆ ಬಸ್ ಸ್ಟ್ಯಾಂಡ್ ಅಂತ ನಾವು ಹಳ್ಳಿಗಳಿಗೆ ಹೋಗುವಂತಹ ಬಸ್ಗಳಿಗೆ ನಿಲ್ದಾಣವನ್ನು ಮಾಡಬಹುದು. ಲಾಂಗ್ ರೂಟ್ ಬಸ್ಗಳನ್ನು ನಾವು ಅಲ್ಲಿ ಮೇನ್ ಬಸ್ ಸ್ಟ್ಯಾಂಡಿಂದ ಬಿಡಬಹುದು, ಅಥವಾ ಅಲ್ಲಿ ಲಾಂಗ್ ರೂಟ್ನಿಂದ ಊರೊಳಗೆ ಬರೋರಿಗೆ ಅದರಿಂದ ಒಂದು ಸ್ಟಾಪ್ ಕೊಡ್ಬೋದು. ಇಂಥ ಅನೇಕ ಅನುಕೂಲತೆಗಳನ್ನು ಮಾಡಬಹುದು. ಅದು ಇನ್ನೊಂದು 25 ವರ್ಷದ ಬೆಳವಣಿಗೆ ಇಟ್ಕೊಂಡು ನಾವು ಊರು ಹೊರಗೆ ಬಸ್ ಸ್ಟ್ಯಾಂಡ್ ಮಾಡಬೇಕು. ಈ ಕ್ರೀಡಾಂಗಣವಾಗಿ ಬೆಳಬೇಕು, ಅದರಿಂದ ಡೆವಲಪ್ ಮಾಡಬೇಕು ಅಂತ ನಾನು ಕಳಕಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಈಶ್ವರ ಅಂತೇಳಿ ನಗರಸಭಾ ಪ್ರೌಢಶಾಲೆಯ ಮಾಜಿ ಸಿಬ್ಬಂದಿ ಎಲ್ಲರಲ್ಲಿ ನಾನು ಸೇವೆ ಸಲ್ಲಿಸಿ ನಿವೃತ್ತಾಗಿದ್ದೇನೆ. ನಗರಸಭೆಯ ಈ ಕ್ರೀಡಾಂಗಣದ ಜಾಗೆಯನ್ನು 1890ರಲ್ಲಿ ಬ್ರಿಟಿಷರು ಶಿಕ್ಷಣ ಮತ್ತು ಆಟೋಟಕ್ಕಾಗಿ 2 ಷರತ್ತನ್ನಿಟ್ಟು ಬಿಟ್ಟುಕೊಟ್ಟಿದ್ದಾರೆ. ಇದನ್ನ ಆ 2 ಹೊರತುಪಡಿಸಿ ಬೇರೆ ಏನು ಮಾಡಲಿಕ್ಕೆ ಬರೋದಿಲ್ಲ. ಕ್ರೀಡಾಂಗಣ ಮಾಡಬೇಕು, ಇಲ್ಲ ಶಾಲೆ ಮಾಡಬೇಕು. ಇದು 2 ಬಿಟ್ಟು ಏನಾದರೂ ಮಾಡಿದರೆ ನಿಯಮದ ವಿರುದ್ಧ ಆಗ್ತದೆ. ಹೀಗಾಗಿ ಸ್ವಲ್ಪ ಕಿರಿಕಿರಿ ಅಲ್ಲ, ಸ್ವಲ್ಪ ಅಲ್ಲ, ಬಹಳ ಕಿರಿಕಿರಿನೂ ಆಗ್ತದೆ. ಅದನ್ನು ಪರಿಗಣಿಸಿ ದಯವಿಟ್ಟು ವಿಚಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಬೋದು. ಡಾಕ್ಟರ್ ಪವಾರ್ ಅವರು ಹಾಗೂ ನಮ್ಮ ಮುನ್ಸಿಪಲ್ ಹೈಸ್ಕೂಲಿನ ಶಾಲಾ ಸೇವಾ ಸಮಿತಿ ಅಧ್ಯಕ್ಷರು ಮಾತನಾಡಿದಂಥ ಮಾತಿಗೆ ನಾನು ಬೆಂಬಲಿದೆ. ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಯಾವುದೂ ಬರುವುದಿಲ್ಲ. ಬಸ್ ಸ್ಟ್ಯಾಂಡನ್ನು ದೊಡ್ಡದು ಮಾಡಬೇಕು, ಸುಂದರ ಮಾಡಬೇಕು, ಚಂದ ಮಾಡಬೇಕು, ಇದು ಎಲ್ಲರ ಅಭಿಪ್ರಾಯನೇ. ಆದರೆ ಎಲ್ಲಿ ಆಗಬೇಕು ಅಲ್ಲಿ ಅಲ್ಲಿ ಬಂದರೆ ಪಾಠ ಇದ್ದದ್ದನ್ನು ಕೆಡಿಸಿ ದೊಡ್ಡ ಮನುಷ್ಯ ಅಂತಕ್ಕಂಥದ್ರಾಗ ಯೋಗ್ಯವಾದಂಥದ್ದಲ್ಲ. ಆದ್ದರಿಂದ ಈಗ ನಮ್ಮ ಮುಸಲ್ಮಾನರ ಗೋರಿಗಳವ, ಆ ಗೋರಿ ಜನರಿಗೆ ಸಾಕಷ್ಟು ಬಯಲಿದೆ. ಆ ಬಯಲನ್ನು ಬೇಕಾದ್ರೆ ಸಾರ್ವಜನಿಕ ಉದ್ದೇಶಕ್ಕಂತೇಳಿ ಸರ್ಕಾರ ಅದನ್ನು ಅಧಿಕರಣ ಮಾಡಿಕೊಂಡು ತನ್ನ ಸ್ವಭಾವ ತೆಗೆದುಕೊಂಡು ಅಲ್ಲಿ ಕೂಡ ಬಸ್ ಸ್ಟ್ಯಾಂಡನ್ನು ಮಾಡಬಹುದು. ಒಂದು ನೀವು ಕ್ರೀಡಾಂಗಣವನ್ನು ಬಂದ್ ಮಾಡಬೇಕು, ಬಂದ್ ಮಾಡಿ ಈ ಕ್ರೀಡಾಂಗಣವನ್ನು ಓಂ ಶಾಲೆ ಬೆಳೆಯಬೇಕು ಅಂತಂತಿರಲ್ಲ. ಅಷ್ಟೇ ವಿಸ್ತಾರವಾದಂಥ ಹಾಗಾಗಿ ಈ ಕ್ರೀಡಾಂಗಣವನ್ನು ಬಂದ್ ಮಾಡೋದಪ್ಪ ಅಂತಂದ್ರೆ ಸ್ವಲ್ಪ ಹೆಜ್ಜೆ ಅಷ್ಟೇ ವಿಸ್ತಾರವಾದಂಥ ಜಾಗ ನಿಮ್ಗೆ ಐಬಿಗಳಲ್ಲಿ ಸಿಗ್ತದೆ. ಐಬಿನಲ್ಲಿ ಶಿಫ್ಟ್ ಮಾಡಿ ಹೊಸ ಇದಕ್ಕೆ ಐಬಿನ ಬಸ್ ಮಾಡಿ ಮಾಡ್ಬೋದು, ಅದನ್ನು ಕೂಡ ಮಾಡ್ಬೋದು. ಈ ರೀತಿ ಮತ್ತೆ ಈಗ ನೀವೇನು ಬಸ್ ಸ್ಟ್ಯಾಂಡ್ ಮಾಡಬೇಕಂತ ಹೋಗ್ತೇನೆ, ಅಲ್ಲಿ 3 ಪ್ರಾಥಮಿಕ ಶಾಲೆಗಳು, 1 ಹೈಸ್ಕೂಲು, 1 ಕಾಲೇಜು, ಈ ಎಲ್ಲ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಅಲ್ಲಿ ಓಡಾಡ್ತಾರ ಮತ್ತು ಭಾರತದ ಓಡಾಡ್ತಾರ. ಅವರೆಲ್ಲರಿಗೂ ಕೂಡ ವಿದ್ಯೆಗೆ ತೊಂದರೆ ಆಗ್ತದೆ. ಆದ್ದರಿಂದ ಅಲ್ಲಿ ಶಬ್ದ ಮಾಲಿನ್ಯ ಆಗ್ತದೆ ಮತ್ತು ಮಕ್ಕಳಿಗೆ ಕಿರುಕುಳ ಆಗ್ತದೆ. ಆದ್ದರಿಂದ ಈ ವಿಚಾರವನ್ನು ಬಿಟ್ಟು ಬೇರೆ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡು ಮಾಡೋದು ಬಹಳ ಸೂಕ್ತವಾದಂಥದ್ದಂತ ನಮ್ಮ ಅಭಿಪ್ರಾಯ. ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದು ರಾಣ ತಾಲೂಕಿನ ನಾಯಕರಾದಂಥ ಮತ್ತು ಶಾಸಕರಾದಂಥ ಪ್ರಕಾಶನ್ ಅವರೇ ಮತ್ತು ಬುಡಿಗೆ ಅವರೇ ಮತ್ತು ರಾಜಣ್ಣ ಅವರೇ, ಉಳಿದೆಲ್ಲ ನಮ್ಮ ರುಕ್ನಾಯಕ ಅವರೇ, ಉಳಿದೆಲ್ಲ ನಮ್ಮ ವೇದಿಕೆ ಉಳಿದೆಲ್ಲ ನಮ್ಮ ಅಣ್ಣ ತಮ್ಮಂದರೆ
ಈ ಕಾರ್ಯಕ್ರಮ ಬಂದಂತೆ ಅವತ್ತು ರಾಣಾ ತಾಲೂಕಿನ ಜನರ ಹಿತಾಸಕ್ತಿಯ ಬಗ್ಗೆ ಕಾಳಜಿ ಇಟ್ಟುಕೊಂಡಂತೆಲ್ಲ ನಮ್ಮ ನಾಡ ಮಂದಿರ ಪತ್ರಿಕೆ ಮತ್ತು ಪತ್ರಿಕಾ ಮಾಧ್ಯಮಗಳು. ರಾಣಾ ತಾಲೂಕಿನಲ್ಲಿ ಸಾಕಷ್ಟು ಶಾಸಕರು ಬಂದು ಹೋಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಸಾಕಷ್ಟು ಶಾಸಕರು ಆದಂತರು ಅಭಿವೃದ್ಧಿ ಮಾಡಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಪ್ರಕಾಶ್ ಅವರು ಅಭಿವೃದ್ಧಿ ಮಾಡ್ಯಾರ. ಅಭಿವೃದ್ಧಿ ಮಾಡಿದ ಅಭಿವೃದ್ಧಿ ಮಾಡ್ಯಾರ ಅಂತ ಹೇಳ್ಬೇಕಂತೆ. ಸಮಸ್ಯೆ ಆಗುವಂಥ ಕೆಲಸಕ್ಕೆ ಬಹಿರಂಗವಾಗಿ ಯಾವುದೇ ವಿಚಾರ ಮಾಡದೆ ನಾವು ವಿರೋಧಿಸಬೇಕು. ಇವತ್ತು RTO ಆಫೀಸ್ ಮಾಡಿದ್ರು, ಒಳ್ಳೆಯ ವಿಚಾರ. ನಾವು ಸಾಕಷ್ಟು ಜನರಿಗೆ ಪ್ರಕಾಶ್ RTO ಆಫೀಸ್ ಮಾಡಿದ್ರು, ಇಲ್ಲಿ ಆಫೀಸ್ ಮಾಡಿದ್ರ ಅಲ್ಲಿ ಏನೋ ಹೋದ ಸಂದರ್ಭದಲ್ಲಿ ಇದನ್ನ ಸೆಲೆಕ್ಷನ್ ಮಾಡಕ್ಕೆ ಆಗ್ತಿಲ್ಲ, ಜಾಗ ಆಗ್ತಿಲ್ಲ, ಸೆಲೆಕ್ಷನ್ ಮಾಡಲಿಕ್ಕೆ ಅನುಕೂಲ ಇದೆ, ಹೀಗಾಗಿ ಚೆನ್ನಾಗೈತೆ ಅಂತ ನಾವು ಅಭಿಪ್ರಾಯ. ಒಳ್ಳೆಯ ವಿಚಾರ. ಇವತ್ತು ಬಸ್ ಸ್ಟ್ಯಾಂಡ್ ಮಾಡ್ಬೇಕಂತ ಹೇಳಿದ್ರು, ಹಲವಾರು ಕಡೆ ಬಸ್ ಸ್ಟ್ಯಾಂಡ್ ಮಾಡ್ಬೇಕಂತ ಹೇಳಿದ್ರು, ಎಲ್ಲಿಯೂ ಸರಿಯಾಗಿಲ್ಲ. ಇವತ್ತು ನಗರಸಭೆ ಕ್ರೀಡಾಂಗಣ ಮಾಡ್ಬೇಕಂತ ಹೇಳಿದ್ರು. ನಮ್ಮ ನಗರಸಭೆ ಕ್ರೀಡಾಂಗಣ ಬಸ್ ಸ್ಟ್ಯಾಂಡ್ ಮಾಡಬೇಕು ಅನ್ನೋ ಬಗ್ಗೆ ನಾನು ಚರ್ಚೆ ಮಾಡ್ತಲ್ಲ. ಮೊದಲು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ನಮ್ಮಂತ ನಿಮ್ಮಂತ ವಯಸ್ಸರಿರ್ಬೋದು ಮತ್ತು ಕ್ರೀಡಾಪಟುಗಳಿಗೆ ಅವಶ್ಯಕವಾಗಿ ಕ್ರೀಡಾಂಗಣ ಬೇಕಾಗಿದೆ. ಇವತ್ತು ಕ್ರೀಡಾಂಗಣ ಇಲ್ಲಪ್ಪ ಅಂದ್ರೆ ಯಾರೊಬ್ರು ಆರೋಗ್ಯವಾಗಿ ಇರಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ತಾಲೂಕಿನ ಕ್ರೀಡಾಪಟುಗಳು ರಾಜ್ಯ ಮಟ್ಟಕ್ಕೆ, ದೇಶ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾನು ಹೇಳ್ತಾರಪ್ಪ ಅಂದ್ರೆ ನಮ್ಮ ವೈಯಕ್ತಿಕ ಅಭಿಪ್ರಾಯ, ಸುಮಾರು 10 ಎಕರೆ ಜಮೀನನ್ನು ಬೇರೆ ಕಡೆ ತಗೊಂತೀವಿ, ಅಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತಂದ್ರೆ ಒಳ್ಳೆ ವಿಚಾರ. 10-20 ಎಕರೆ ಜಮೀನು ತಗೋರಿ, ಅಲ್ಲಿ ಅಭಿವೃದ್ಧಿ ಮಾಡಿ, ಕ್ರೀಡಾಂಗಣ ಉದ್ಘಾಟನೆ ಮಾಡಿ. ಕ್ರೀಡಾಂಗಣ ಉದ್ಘಾಟನೆ ಮಾಡಿದ ನಂತರ ರಾಣೆ ನಗರಸಭೆ ಕ್ರೀಡಾಂಗಣವನ್ನು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಖಂಡಿತವಾಗ್ಲೂ ಅವೆಲ್ಲರೂ ಸಂತೋಷದಿಂದ ಒಂದೊಂದು ನಿರ್ಣಯ ತಗೊಂಡು. ಆದ್ರೆ ಇರೋ ಕ್ರೀಡಾಂಗಣವನ್ನು ಬಸ್ ಸ್ಟ್ಯಾಂಡ್ ಮಾಡಿದ್ವಿ ಅಂದ್ರೆ ನಮ್ಮ ಕ್ರೀಡಾಂಗಣ ಆಟ ಆಡಲಿಕ್ಕೆ, ಕ್ರೀಡಾಂಗಣ ಮಾಡಲಿಕ್ಕೆ ಬಹಳಷ್ಟು ವರ್ಷ ಬೇಕಾಗುತ್ತೆ. ಅದು ಮೊದಲು ನಮ್ಗೆ ಏನಾಗಬೇಕಿದೆ, ಕ್ರೀಡಾಂಗಣ ಬೇಕಾಗಿದೆ. ಆ ಕ್ರೀಡಾಂಗಣವನ್ನು ಬೇರೆ ಕಡೆ ಜಾಗ ತಗೊಂಡು ಕ್ರೀಡಾಂಗಣ ಅಭಿವೃದ್ಧಿ ಮಾಡಿ, ಉದ್ಘಾಟನೆ ಮಾಡಿ, ನಾವು ನೀವೆಲ್ಲ ಕ್ರೀಡಾಪಟುಗಳಾಗಿ ಒಂದ್ ದಿವಸ ಅಲ್ಲಿ ಆಟ ಆಡೋಣ. ಅದ ನಂತರ ನಗರಸಭೆ ಕ್ರೀಡಾಂಗಣ ಬಗ್ಗೆ ನೀವು ಸಭೆ ಕರೆದ ಖಂಡಿತವಾಗ್ಲೂ ನಿಮಗೆ ಎಲ್ಲ ತರ ಸಹಕಾರ ಕೊಡ್ತೇವೆ ಅಂತ ಹೇಳೋ ಮುಖಾಂತರ ಇವತ್ತು ರಾಣೇಂದ್ರ ನಗರದಲ್ಲಿ ಹಲಿಗೆ ರಸ್ತೆ ಇದೆ, KB ಗ್ರಿಡ್ ಇದೆ, 7 ಎಕರೆ ಜಮೀನಿದೆ. ಆ 7 ಎಕರೆ ಜಮೀನನ್ನು ನೀವು ಸರ್ಕಾರ ಹೊಸ ವರ್ಷದಿಂದ ಬಸ್ ಸ್ಟ್ಯಾಂಡ್ ಮಾಡಿ ಅಂತೇಳಿ ಕಳೆದ 3 ವರ್ಷದಿಂದ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರ ಕೊಟ್ಟಿದ್ವಿ. ಕಳೆದ 3 ವರ್ಷದಿಂದ ಇವತ್ತು ಕೂಡ ಅದೇ ಸರ್ಕಾರದ ಯಾವುದೇ ವಿಷಯ ವಾಪಸ್ ಬರಲಿಲ್ಲ. 7 ಎಕರೆ ಜಾಗದಲ್ಲಿ ಆ ಜಾಗವನ್ನು ಬೆಲ್ಗೊಮ್ಮನ್ ರಸ್ತೆ ಇರ್ತಕ್ಕಂಥ ಜಮೀನನ್ನು ಮಾರಾಟಗೊಂಡು ಆ ಗಿಡ್ಡು ಸ್ಥಳಾಂತರ ಮಾಡಿ ಹಲಿಗೆ ರಸ್ತೆ 7 ಎಕರೆ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದಪ್ಪ ಅಂದ್ರೆ ಅಲ್ಲಿ ಸರ್ಕಾರ ಆಸ್ಪತ್ರೆ ಇದೆ, ಬೈಪಾಸ್ ಆಸ್ಪತ್ರೆ ಇದೆ ಮತ್ತು ಕೃಷಿ ಆಸ್ಪತ್ರೆ ಇದೆ, ಎಲ್ಲ ಜನರಿಗೆ ಮಧ್ಯೆ ಇರ್ತಕ್ಕಂಥ ಜಾಗ. ಹೀಗಾಗಿ ಅಲ್ಲಿ ಮಾಡಿದ್ರು ಕೂಡ ಖಂಡಿತವಾಗಲು ಅದು ಒಳ್ಳೆಯ ವಿಚಾರ. ಇಲ್ಲಪ್ಪ ಅಂದ್ರೆ ಮೇಲ್ಗೇ ರಸ್ತೆ ಇರ್ತಕ್ಕಂಥ ಸುಮಾರು 5-6 ಎಕರೆ ಜಮೀನು ಇರ್ಬೋದು, ಅದು ಬಹಳ ವರ್ಷದ ಖಂಡಿತ ಇದೆ. ಅದು ಆ ಜಾಗ ಸರ್ಕಾರ ಜಾಗ ಆಗಿರೋದ್ರಿಂದ ಅದನ್ನು ಕೂಡ ನೀವು ಆ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಖಂಡಿತವಾಗಲೂ ಅನುಕೂಲ ಆಗುತ್ತೆ. ಹಳೆ ಬಸ್ ಸ್ಟ್ಯಾಂಡ್ ಬಾಜು ಹೊಸ ಬಸ್ ಸ್ಟ್ಯಾಂಡ್ ಅಂತಂದ್ರೆ ಜನರಿಗೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಯಾವುದೇ ಏನು ಭಯ ಇಲ್ಲದೆ ತಮ್ಮ ಅಭಿಪ್ರಾಯ ತಿಳಿಸ್ರಿ. ನಮ್ಮ ವಿಚಾರ ಒಂದು ಮೇಲಿರ್ತಕ್ಕಂಥ ಸರ್ಕಾರ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ, ಇಲ್ಲ ನಗರಸಭೆ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಬಂದ್ರೆ 15-20 ಎಕರೆ ಬೇರೆ ಕಡೆ ಜಾಗ ತಗೊಂಡು ಅಲ್ಲಿ ಕ್ರೀಡಾಂಗಣ ಅಭಿವೃದ್ಧಿ ಮಾಡಿ, ಉದ್ಘಾಟನೆ ಮಾಡಿ, ನಾವೆಲ್ಲರೂ ಕೂಡಿ ಒಂದ್ ದಿವಸ ಅಲ್ಲಿ ಕ್ರಿಕೆಟ್ ಆಡಿ ತಿರುಗುವನೆ ದಿವಸ ನೀವು ಸಭೆ ಖಂಡಿತವಾಗ್ಲೂ ಆ ಸಭೆ ಬಂದು ಒಂದು ಬೇರೆ ಇರ್ತಂತ ನಂತರ ಈಗ ಶಾಸಕ ಸಾಕಷ್ಟು ಅಭಿವೃದ್ಧಿ ಮಾಡಿದ್ರೆ ನಾವು ಅವರಿಗೆ ಯಾವತ್ತು ನಾವು ತಕರಾರು ಮಾಡಿಲ್ಲ. ಅಭಿವೃದ್ಧಿ ಕೆಲಸಕ್ಕೆ ನಾವು ಯಾರು ತಕರಾರು ಮಾಡಲ್ಲ. ರಾಣೇಬೆನ್ನೂರು ತಾಲೂಕು ಜನ ಹೇಗಪ್ಪ ಅಂದ್ರೆ ಹಾವೇರಿ ಜಿಲ್ಲೆ ರಾಣೇಬೆನ್ನೂರು ತಾಲೂಕು ಜನ ಬಹಳ ಸೌಮ್ಯತೆ ಜನ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಸಹಕಾರ ಕೊಡ್ತಾರೆ. ಜನರಿಗೆ ತೊಂದರೆ ಆಗ್ತಪ್ಪ ಅಂದ್ರೆ ಸಿಡಿದು ಹೇಳ್ತಾರೆ. ಅದಕ್ಕೆ ನಾವು ಹೇಳಬೇಕು ಅಂದ್ರೆ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಹೀಗಾಗಿ ಹೆಚ್ಚಿಗೆ ಮಾತನಾಡಿದೆ, ಇಲ್ಲಿ ಯಾರು ರಾಜಕೀಯ ವಿಷಯದಿಂದ ಯಾರು ಬಂದಿಲ್ಲ. ನಿಮ್ಮ ಕ್ರಿಯೆಗಳು ಹೆಚ್ಚಿದ್ರೆ ನೀವು ಬೆಲೆ ಕೊಟ್ಟು ಈ ಕಾರ್ಯಕ್ರಮದ ಹೊತ್ತು ನನ್ನ ಬೇರೆ ಯಾವುದೋ ಅಭಿಪ್ರಾಯ ಇಲ್ಲ, ವೈಯಕ್ತಿಕ ಅಭಿಪ್ರಾಯ. ಬಂದಂತ ಜನರ ಅಭಿಪ್ರಾಯ ತಿಳ್ಕೊಂಡು ಇದು ಒಮ್ಮೆ ಯಾರೆಲ್ಲ ಸಭೆ ಕರೆದ ನಿರ್ಣಯ ತಗೊಂಡ್ರೆ ತಮ್ಮ ಒಂದು ಒಳ್ಳೆಯ ಹೆಸರು ಕೊಡ್ತಂತ ಹೇಳೋ ಮುಖಾಂತರ ಈ ಕೆಲಸದಲ್ಲಿ ಯಾರೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಕೆಟ್ಟದಾಗದೆ ಹೆಚ್ಚಿಗೆ ಅದಕ್ಕೆ ನಿಮಗೆ ಆ ತರ ಮಾಡೋದು ಮತ್ತೊಮ್ಮೆ ಸಭೆ ಕರೆದು ವಿಚಾರ ಮಾಡಿಕೊಂಡು ಒಳ್ಳೆ ನಿರ್ಧಾರ ತಗೋಬೇಕು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಗಣೇಶ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಉತ್ತರದಲ್ಲಿ ಹೆಸರು ಪಡೆದಿರ್ತಕ್ಕಂಥ ರಾಣೇಬೆನ್ನೂರು ನಗರಕ್ಕೆ ಸುಸಜ್ಜಿತವಾದ ಹೈಟೆಕ್ ಬಸ್ ನಿಲ್ದಾಣ,
ತುಮಕೂರು ಮಾದರಿಯಲ್ಲಿ ಬಸ್ ಸ್ಟ್ಯಾಂಡ್ ಕೆಳಗ ಹಳ್ಳಿಗೆ ಹೋಗ್ತಕ್ಕಂಥ ಬಸ್ಗಳು, ಮೇಲ್ಗಡೆ ಹೊರ ರಾಜ್ಯಕ್ಕೆ ಹೊರ ತಾಲೂಕಿಗಳಿಗೆ ಹೊರ ಜಿಲ್ಲಾ ಹೋಗತಕ್ಕಂಥ ಬಸ್ ಸ್ಟ್ಯಾಂಡ್ ಆ ಕಡೆ ನೀವು ನಿರ್ಮಿಸಿದೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡೆ. ವಾಣಿಜ್ಯ ನಗರ ಎಂದು ಪ್ರಖ್ಯಾತವಾದಂತ ಒಂದು ರಾಜನಗರ ನಗರ ಅಭಿವೃದ್ಧಿ ಹೊಂದತಕ್ಕಂಥ ನಗರದಲ್ಲಿ ಇವತ್ತು ಕೆಲವೊಂದು ಇಲಾಖೆಗಳು ದೂರ ದೂರ ಇರುವುದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅದರ ಒಂದು ಹಿನ್ನೆಲೆಯಲ್ಲಿ ಜನಾಭಿಪ್ರಾಯದ ಒಂದಿಗೆ ಇವತ್ತು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ ಶಾಸಕರು ಇವತ್ತು ಮುಖಂಡರನ್ನ ಕರೆಸಿ ಒಂದು ಅಭಿಪ್ರಾಯವನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡ್ರೆ ಇದು ನಮ್ಮೆಲ್ಲರ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದರ ನಂತರ ಇವತ್ತು ಕ್ರೀಡಾಂಗಣ ಮಧ್ಯಭಾಗದಲ್ಲಿ ಇರತಕ್ಕಂಥ ಕ್ರೀಡಾಂಗಣ ಇವತ್ತು ಅಭಿವೃದ್ಧಿ ಹೊಂದಬೇಕಾಗಿತ್ತು, ಅದು ಮರೆಮಾಚಿಕೆ ಆಗಿದೆ. ಇವತ್ತು ಹೃದಯ ಭಾಗದಲ್ಲಿ ಇರತಕ್ಕಂಥ ಕ್ರೀಡಾಂಗಣ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಮತ್ತು ಏನು ಗಣರಾಜ್ಯೋತ್ಸವವಾಗಲಿ ಮತ್ತು ಸ್ವತಂತ್ರ ದಿನಾಚರಣೆ ಆಗಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಹೋಗಿ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಇದೆ. ಆ ಕ್ರೀಡಾಂಗಣ ಆಗಿ ಉಳಿಬೇಕು. ಬಸ್ ಸ್ಟ್ಯಾಂಡ್ ಅನ್ನ ಬೇರೆ ಬೇರೆ ಕಡೆಗೆ ಸ್ಥಳ ನಿಗದಿ ಮಾಡಿ ಜನರಿಗೆ ಅನುಕೂಲ ಆಗುವಂತ ವ್ಯವಸ್ಥೆಯಲ್ಲಿ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿಕೊಡ್ತಕ್ಕಂಥ ಈ ಮೂಲಕ ಶಾಸಕರಲ್ಲಿ ನಮ್ಮೆಲ್ಲರ ಪರವಾಗಿ ಮನವಿ ಮಾಡಿಕೊಡ್ತಾರೆ. ಯಾಕಂದ್ರೆ ಇವತ್ತು ಎಸ್ಆರ್ ಕನ್ನಡದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹೃದಯ ಭಾಗ ಆಗಿರ್ತಕ್ಕಂಥ ಇವತ್ತು ಧಾರ್ಮಿಕ ಕ್ಷೇತ್ರಕ್ಕೆ ಮತ್ತು ಬೀಜ ಉತ್ಪಾದನೆ ಖರೀದಿ ಮಾಡಲಿಕ್ಕೆ ಒಂದು ಮುಖ್ಯ ಕೇಂದ್ರ ಇದು. ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ಬಸ್ ಸ್ಟ್ಯಾಂಡ್ ಇದು ಕಲ್ಯಾಣ ಮಂಟಪ ಅಂತ ಅಂತಾರೆ. ಹೀಗಾಗಿ ಬಸ್ ಸ್ಟ್ಯಾಂಡ್ ಅನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ಶಾಸಕರಲ್ಲಿ ಮನವಿ ಮಾಡಿಕೊಡ್ತಾರೆ. ನಮ್ಮ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ವಂದಿಸಿ ನಾನು ಮಾತನಾಡುತ್ತೇನೆ. ಹಂಚಿಕೊಂಡಿದ್ದಾರೆ. ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ತಮ್ಮದಾಗಿರ್ತಕ್ಕಂಥ ಅನುಕೂಲಗಳು